ಉಡುಪಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದ್ದರೂ ಕೂಡ ಜಿಲ್ಲೆಯ ನದಿಗಳು ಮೈದುಂಬಿ ಹರಿತಾ ಇದೆ. ಅದರಲ್ಲೂ ಉಡುಪಿಯ ಜೀವನದಿ ಸ್ವರ್ಣ ನದಿಗೆ ಈ ವರ್ಷ ಜೀವಕಳೆ ಬಂದಿದೆ. ಈ ಬಾರಿ ಮಲೆನಾಡು ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಮಳೆಯಾದ್ರಿಂದ ಸ್ವರ್ಣ ನದಿ ಮೈದುಂಬಿ ಹರಿಯುತ್ತಿದ್ದು ನಗರ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಬಂದಿಲ್ಲ. ಈ ಬಗ್ಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಡೆಸಿರೋ ವಾಕ್ಥ್ರೂ ಇಲ್ಲಿದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಕೊನೆಗೂ ಮಳೆಯ ವಾತಾವರಣವನ್ನು ನಾವು ನೋಡಬಹುದಾಗಿದೆ. ಈ ವರ್ಷ ಸಾಕಷ್ಟು ಮಳೆಯ ಕೊರತೆಯ ಕಾರಣಕ್ಕೆ ಹವಾಮಾನ ಇಲಾಖೆಯನ್ನು ಪದೇ ಪದೇ ದೂಷಿಸಲಾಗ್ತಾ ಇತ್ತು. ಯಾಕಂದರೆ ರೆಡ್ ಅಲರ್ಟ್ ಕೊಟ್ಟರು, ಆರೆಂಜ್ ಅಲರ್ಟ್ ಕೊಟ್ಟರು, ಮಳೆ ಇಲ್ಲ ಅನ್ನುವಂಥ ವಾತಾವರಣ ಇತ್ತು. ಈಗ 2-3 ದಿನಗಳಲ್ಲಿ ಒಂದು ರೀತಿಯ ಮಳೆಯ ವಾತಾವರಣ ತಕ್ಕ ಮಟ್ಟಿಗೆ ಕಾಣ್ತಾ ಇದೆ. ಆದರೆ ನದಿ ಪ್ರದೇಶಗಳಿಗೆ ಬಂದರೆ ಅದಕ್ಕೆ ವ್ಯತಿರಿಕ್ತವಾದ ಚಿತ್ರಣವನ್ನು ನಾವು ನೋಡ್ಬೋದು. ಉಡುಪಿಯಲ್ಲಿ ಆಗಿರುವಂಥದ್ದು ಸಾಧಾರಣ ಮಳೆ, ಆದರೆ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇವೆ ಅನ್ನುವಂಥದ್ದು ಒಂದು ನೆಮ್ಮದಿಯ ದೃಶ್ಯ ನಮಗೆ ಕಾಣ್ತಾ ಇದೆ. ಇದೇ ದೃಶ್ಯವನ್ನು ನಾವು ಪ್ರತಿ ಮಳೆಗಾಲದಲ್ಲೂ ಜುಲೈ ತಿಂಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಈ ಬಾರಿ ಈ ದೃಶ್ಯ ಕಾಣೋದಕ್ಕೆ ಸಿಗುತ್ತೋ ಇಲ್ವೋ ಅಂತ, ಯಾಕಂದರೆ 50% ಮಳೆ ಕೊರತೆ ಆಗಿದೆ ಅಂದಾಗ ನದಿಗಳಲ್ಲಿ ಹರಿಯುವ ನೀರಿನ ಪ್ರಮಾಣ ಕಡಿಮೆ ಆಗಬಹುದು ಅನ್ನುವಂಥ ಆತಂಕ ಇತ್ತು. ಆದರೆ ಅದೃಷ್ಟವಶಾತ್ ಘಟ್ಟದ ಮೇಲಿನ ಜಿಲ್ಲೆಗಳಲ್ಲಿ, ಬಹಳ ಮುಖ್ಯವಾಗಿ ಚಿಕ್ಕಮಗಳೂರು ಭಾಗದಲ್ಲಿ ಅಥವಾ ನಮ್ಮ ಜಿಲ್ಲೆಯ ಕಾರ್ಕಳ, ಮಾಳ ಮುಂತಾದ ಭಾಗದಲ್ಲಿ ನಿರಂತರವಾದ ಮಳೆ ಆಗ್ತಾ ಇರೋದ್ರಿಂದ, ಕಳೆದ 10-15 ದಿನಗಳಿಂದ ನಿರಂತರವಾದ ಮಳೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಆಗ್ತಾ ಇರುವುದರಿಂದ ಕರಾವಳಿಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆದರೂ ಕೂಡ ನದಿಗಳು ತುಂಬಿ ಹರಿತಾ ಇವೆ ಅನ್ನುವಂಥದ್ದು ಒಂದು ನೆಮ್ಮದಿಯ ಚಿತ್ರಣವನ್ನು ನಮಗೆ ತೋರಿಸ್ತಾ ಇದೆ. ಇದೇ ಒಂದು ಪ್ರದೇಶ ಸ್ವರ್ಣ ನದಿ ಏನು ಹರಿತಾ ಇದೆ, ಈ ನದಿ ಸಂಪೂರ್ಣ ಬರಿದಾದ ಸಂದರ್ಭದಲ್ಲಿ ಬೇಸಿಗೆ ಕಾಲದಲ್ಲಿ ನಾವು ನೋಡಿದ್ದೆವು ಯಾವ ರೀತಿಯ ಒಂದು ಚಿತ್ರಣ ಇಲ್ಲಿ ಇತ್ತು ಅಂತ. ಈಗ ಅಣೆಕಟ್ಟು ಪ್ರದೇಶ ನಾವು ನೋಡಿದರೆ ನೀರು ತುಂಬಿ ಹರಿತಾ ಇರುವಂಥ ದೃಶ್ಯ ಒಂದು ನೆಮ್ಮದಿಯನ್ನು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಉಡುಪಿ ಜಿಲ್ಲೆಯಲ್ಲಿ ಬಹಳ ದೊಡ್ಡ ದೊಡ್ಡ ಜಲಾಶಯಗಳಿಲ್ಲ, ಯಾಕಂದರೆ ಇದು ಮಳೆನಾಡು. ನಿರಂತರವಾದ ಮಳೆಯ ಕಾರಣಕ್ಕೆ ಇಲ್ಲಿ ನೀರು ಸಂಗ್ರಹಿಸುವ ಸಂದರ್ಭ ಬರುವುದಿಲ್ಲ. ನಗರಕ್ಕೆ ನೀರುಣಿಸುವ ಸಲುವಾಗಿ ಹಾಕಿರುವಂಥ ಅಣೆಕಟ್ಟು ನಾವು ನೋಡ್ತಾ ಇದ್ದೇವೆ, ಬಜೆ ಡ್ಯಾಮ್. ಇದು ಸಂಪೂರ್ಣ ಭರ್ತಿಯಾಗಿ ಉಕ್ಕೇರಿ ಹರಿತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆದರೂ ಕೂಡ ಎಲ್ಲ ನದಿಗಳು ತುಂಬಿ ಹರಿತಾ ಇವೆ ಸದ್ಯಕ್ಕೆ ಅನ್ನುವಂಥದ್ದು ನೆಮ್ಮದಿಯ ವಿಚಾರ. ಅದು ಸ್ವರ್ಣ ನದಿ ಇರ್ಬೋದು, ಪಾಪನಾಶಿನಿ ನದಿ ಇರ್ಬೋದು, ಅಥವಾ ಚಕ್ರ, ಆ ಭಾಗದ ಕುಂದಾಪುರ ಭಾಗದಲ್ಲಿ ಹರಿಯುವಂಥ ಅನೇಕ ನದಿಗಳಿರ್ಬೋದು, ಭಾಳ ಮುಖ್ಯವಾಗಿ ಬ್ರಹ್ಮಾವರ ಮೂಲಕ ಹರಿದು ಹೋಗುವಂತಹ ಸೀತಾ ನದಿ ಇರ್ಬೋದು, ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ ಅನ್ನುವಂಥದ್ದು ನೆಮ್ಮದಿಯ ವಿಚಾರ. ಆದರೆ ಮಳೆಯ ಪ್ರಮಾಣ ಕಡಿಮೆ ಆದರೆ, ಅಂದರೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಆಗುವ ಮಳೆಗೆ ಕರಾವಳಿಯ ಮಳೆ ಸೇರಿ ಎಲ್ಲ ನದಿ ನೀರುಗಳು ಸಮುದ್ರಕ್ಕೆ ಸೇರುವ ಒಂದು ವಿಹಂಗಮ ದೃಶ್ಯವನ್ನು ನಾವು ಯಾವತ್ತೂ ನೋಡ್ತೇವೆ. ಆದರೆ ಈ ಬಾರಿ ಕರಾವಳಿಯಲ್ಲಿ ಇದೇ ರೀತಿಯ ಮಳೆಯ ಕೊರತೆ ಆಗ್ತಾ ಹೋಯಿತು ಅಂದರೆ ಮುಂದಿನ ಬೇಸಿಗೆ ಅನ್ನುವಂಥದ್ದು ಭಾಳ ಕಷ್ಟ. ಆಗ ಮತ್ತೆ ಇದೇ ಜಾಗ ನಾವು ಬಂದು ನೋಡಿದರೆ, ಈ ಸಲ ಏನು ನೋಡಿದ್ದೆವು ಸಂಪೂರ್ಣ ಬರಿದಾದ ಸ್ವರ್ಣ ನದಿಯನ್ನು ನೋಡಿದ್ದೇವಲ್ಲ, ಅದೇ ಚಿತ್ರಣ ನೋಡೋದಕ್ಕೆ ಸಿಗುತ್ತಾ ಅನ್ನುವಂಥ ಆತಂಕ ಜನರಲ್ಲಿ ಕಾಡ್ತಾ ಇದೆ. ಆದ್ದರಿಂದ ಇನ್ನಾದರೂ ಕೂಡ ಉತ್ತಮ ಮಳೆ ಆಗಲಿ ಅನ್ನುವಂಥ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಆಗ್ತಾ ಇರುವಂತಹ ಮಳೆ ಇಲ್ಲಿಗೂ ಕರಾವಳಿ ಭಾಗಕ್ಕೂ ಆಗಲಿ ಅನ್ನುವಂಥ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.